ವೆಂಕಟಪ್ಪನವರು ಮಾಡಿದಂತ ಈ 14 ಕೋಟಿ ರೂಪಾಯಿ ಗೌರ್ಮೆಂಟ್ ಶಾಲೆ ಇದು ಮಾದರಿ. ನಾವುಗಳು ಎಲ್ಲ ಜಮೀನ್ ದಾನ ಕೊಟ್ಟಿರ್ಬೋದು, ಅದು ಬೇರೆ ವಿಚಾರ. ಬಟ್ ನಮ್ಮ ಸ್ವಾರ್ಥ ಇದೆ, ಅವ್ರಿಗೇನು ಸ್ವಾರ್ಥ ಇಲ್ಲ. ನಾನು ಮಧು ಬಂಗಾರಪ್ಪನವ್ರಿಗೆ ನಾನು ಹೇಳಿದ್ದೇನೆ, ಇಡೀ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು ಮತ್ತು ಕಾಲೇಜ್ಗಳಲ್ಲೂ ಕೂಡ ನಾನು ಮಾತಾಡ್ತೀನಿ. ಕಂಪಲ್ಸರಿ ಅಲ್ಯುಮಿನಿ ಅಸೋಸಿಯೇಷನ್, ಹಳೆ ವಿದ್ಯಾರ್ಥಿಗಳ ಸಂಘಗಳು ಕಂಪಲ್ಸರಿ ರಚನೆ ಆಗ್ಬೇಕು. ಎಲ್ಲ ದೊಡ್ಡದಾಗಿ ಬೆಳೆದಿರ್ತಾರೆ, ಅವರೆಲ್ಲ ಏನೇನ್ ಬೇಕೋ ಆ ಶಾಲೆಗಳನ್ನ ಎಲ್ಲರೂ ಕೂಡ ಅವ್ರವ್ರ ಊರ್ದು ಓದಂತ ಶಾಲೆಗಳು ಗುರುಗಳಿಗೆ ಗೌರವ ಕೊಡುವಂತ ಕೆಲಸ, ಅದು ಕೂಡ ಸಂಘಟನೆ ಆಗ್ಬೇಕು ಅಂತ ಹೇಳಿದ್ದೇನೆ. ಸೊ ಇವತ್ತು ಎಲ್ಲರೂ ಕೂಡ ಇಂತ ಒಂದು ಸಾಹಸಕ್ಕೆ ಕೈ ಹಾಕ್ಬೇಕು. ಅವರು ಬದುಕಿನಲ್ಲಿ ಯಾವುದು ಶಾಶ್ವತ ಇಲ್ಲ, ಇಂಥ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳ್ಕೊಳ್ತವೆ. ಅದಕ್ಕೆ ಸರ್ಕಾರ ಅವ್ರಿಗೆ ಅಭಿನಂದಿಸ್ತದೆ. ಅದಕ್ಕೋಸ್ಕರ ನಾನು ಹೊರಟಿಯವರು ಮಧು ಬಂಗಾರಪ್ಪನವರು ಎಷ್ಟೇ ಕಷ್ಟ ಇದ್ರು ಬರಬೇಕು ಅಂತ ಹೇಳಿ ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ನೋಡಿ ಬಜೆಟ್ ಅಲ್ಲೇ ತೀರ್ಮಾನ ಮಾಡಿದ್ದು. 8,000 ಕೋಟಿ ರೂಪಾಯಿ ಅಷ್ಟು ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ, ಆಡಳಿತದವ್ರಿಗೂ ಕೊಡ್ತೀವಿ, ಎಲ್ಲರೂ ಕೂಡ ಕೊಡ್ತೀವಿ. ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಬಜೆಟ್ ಅಲ್ಲೇ 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿತ್ತು. PWಗೆ ಒಂದಷ್ಟು ಹಣ, ಜಿಲ್ಲಾ ರೂರಲ್ ಪಂಚಾಯತಿ ಅದಕ್ಕೊಂದಷ್ಟು 25%, ಮಿಕ್ಕಿದ್ದು ಒಂದು 25% ಶಾಸಕರ ವಿವೇಚನೆಗೆ ಅದಕ್ಕೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ. ಬಿಜೆಪಿ ಕೊಟ್ಟಿಲ್ಲ ಅಂತ ಹೇಳಿ ಸರ್ ಆರೋಪ ಈಗ ಶುರು ಮಾಡ್ತಾ ಇದೀವಪ್ಪ. ಆ ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ, ಅವ್ರು ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಬಿಡ್ಲಿಲ್ವ ಅವರು, ಕುವೆಂಪು ಹಾಕೋದೇ ಕಿತ್ಕೊಬಿಡ್ಲು, ಅದನ್ನ ಮರ್ತು ಬಿಟ್ಟಿದಾರೆ ಅವರು. ನಾವು ಆ ಕೆಲಸ ಮಾಡಕ್ ಹೋಗಲ್ಲ, ನಾವು ಅವ್ರಿಗೂ ಕೊಡ್ತೀವಿ. ಬೆಂಗಳೂರಲ್ಲಿ 40 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಬರ್ತಾ ಇದೆ. ಪದೇ ಪದೇ ಈ ರೀತಿ ಯಾವುದು ಇಲ್ಲ, ಅವೆಲ್ಲ ಸುಮ್ನೆ ಸುಳ್ಳು. ಯಾರು ಗಾಬರಿ ಪಡ್ಕೋಬೇಕಾಗಿಲ್ಲ. ಬಟ್ ಮುನ್ನೆಚ್ಚರಿಕೆಯಿಂದ ನಮ್ಮ ಅಧಿಕಾರಿಗಳು ಇರ್ತಾರೆ. ಸದನ ಸಮಾವೇಶ ಹೋಗ್ತಾ ಇದೀನಪ್ಪ, ನಮ್ ಸರ್ಕಾರದವರು. ಜಿಎಸ್ಟಿ ವಿರುದ್ಧ ಜಿಎಸ್ಟಿ ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಸರ್. ಜಿಎಸ್ಟಿ ಸಣ್ಣ ಪುಟ್ಟ ಅಂಗಡಿಯವ್ರಿಗೆ ಸರ್ ನಾನು ಇನ್ನ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀವಿ ಸರ್. ಬಿಜೆಪಿ ಅವ್ರ ತಮ್ಮ ಬಗ್ಗೆ ಸರ್ ಸಾಫ್ಟ್ ಕಾರ್ನರ್ ಹುಡುಕಿಯಾರ ಸರ್. ಜಿಎಸ್ಟಿ ವಿರುದ್ಧ ಜಿಎಸ್ಟಿ ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಸರ್. ಜಿಎಸ್ಟಿ ಸಣ್ಣ ಪುಟ್ಟ ಅಂಗಡಿಯವ್ರಿಗೆ ಸರ್ ನಾನು ಇನ್ನ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀವಿ ಸರ್. ಬಿಜೆಪಿ ಅವ್ರ ತಮ್ಮ ಬಗ್ಗೆ ಸರ್ ಸಾಫ್ಟ್ ಕಾರ್ನರ್ ಹುಡುಕಿಯಾರ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.